ಎಷ್ಟೋ ಜನ ನಮ್ಮನ್ನು ಬಳಸ್ಕೊಳ್ತಿರ್ತಾರೆ, ಬಟ್ ಸ್ಟಿಲ್ ನಮಗೆ ಗೊತ್ತಾಗ್ತಿರಲ್ಲ. ರಿಲೇಷನ್‌ಶಿಪ್ಪಲ್ಲಿ ಬಳಸ್ಕೊಳ್ತಾರೆ, ಫ್ರೆಂಡ್‌ಶಿಪ್ಪಲ್ಲಿ ಬಳಸ್ಕೊಳ್ತಿರ್ತಾರೆ, ಎಲ್ಲಾ ಥರ ಸಂಬಂಧಗಳಲ್ಲಿ ಬಳಸ್ಕೊಳ್ತಿರ್ತಾರೆ. ನಾನು ಹೇಳುವಂಥ ಈ ಟಿಪ್ಸ್‌ಗಳಲ್ಲಿ ನಿಮ್ಮ ರಿಲೇಷನ್‌ಶಿಪ್ಪಲ್ಲಿ, ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಹೀಗೆ ನಡ್ಕೊಳ್ತಾ ಇದ್ರೆ ಕನ್ಫರ್ಮ್ ನಿಮ್ಮನ್ನು ಬಳಸ್ಕೊಳ್ತಿದ್ದಾರೆ ಅಂತ ಅರ್ಥ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ ಕೌನ್ಸಿಲಿಂಗ್. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ, ಕೆಲವೊಂದಿಷ್ಟು ಕ್ಲಾರಿಟಿ ಸಿಗುತ್ತೆ, ನೀವು ಸೇಫ್ ಆಗ್ತೀರಿ. ಇನ್ನೊಬ್ಬರಿಗೆ ಯೂಸ್ ಆಗೋದಕ್ಕಿಂತ ನೀವು ಸೇಫ್ ಆಗ್ತೀರಿ. ಫಸ್ಟ್ ಪಾಯಿಂಟ್, ಅಗತ್ಯ ಇದ್ದಾಗ ಮಾತ್ರ ಕಾಲ್ ಮಾಡ್ತಾರೆ. ನಿಮ್ಮಿಂದ ಏನಾದರೂ ಅವ್ರಿಗೆ ಸಹಾಯ ಆಗತ್ತಂದಾಗ ಮಾತ್ರ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ನಿಮ್ಮೊಟ್ಟಿಗೆ ತುಂಬ ಚೆನ್ನಾಗಿರ್ತಾರೆ. ಯಾವಾಗಿದು? ಅಗತ್ಯ ಇದ್ದಾಗ, ನೀಡಿದ್ದಾಗ, ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮೊಟ್ಟಿಗೆ ತುಂಬ ಚೆನ್ನಾಗಿರ್ತಾರೆ. ಫಸ್ಟ್ ಪಾಯಿಂಟ್. ಇದು ಆಲ್ ಟೈಮ್ ಅವ್ರದ್ದು ಬಿಹೇವಿಯರ್ ಹಿಂಗೆ ಇರುತ್ತೆ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಸಮಯ ಮತ್ತೆ ಭಾವನೆಗೆ ಯಾವುದೇ ಕಾರಣಕ್ಕೂ ಬೆಲೆ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ನೀವು ಅವ್ರಿಗೋಸ್ಕರ ಕಾಯ್ತಿದ್ರೂ ಪರವಾಗಿಲ್ಲ. ಅವ್ರ ಮನೆಗೆ ಹೋದಾಗ ಅವ್ರು ನಿಮ್ಮನ್ನು ಕಾಯಿಸ್ತಾರೆ. ನಿಮ್ಮ ಸಮಯಕ್ಕೆ ವ್ಯಾಲ್ಯೂಸೇ ಇಲ್ಲ. ಬಿಕಾಸ್ ಆಫ್ ನಿಮ್ಮನ್ನು ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಅವ್ರು ಇದ್ದಿದ್ದು ಓನ್ಲಿ ಫಾರ್ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ. ಅವ್ರಿಗೆ ತಕ್ಕ ಹಾಗೆ ನೀವಿರಬೇಕು ಅಂತ ಅವ್ರು ಬಯಸ್ತಾರೆ. ಆ್ಯಂಡ್ ಭಾವನೆ, ನೀವೇನೇ ಹೇಳಿ, ಏನೇ ಹೇಳದೇ ಇರಿ, ನಿಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ಲ. ಕೇಳಿದ್ರು ಕೇಳ್ದಂಗೆ ಇರ್ತಾರೆ. ಕೂಗಿದ್ರು ಕೇಳಿಸ್ಕೊಳ್ಳಂಗಿರ್ತಾರೆ. ಓಕೆ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮೊಟ್ಟಿಗಿರ್ತಾರೆ. ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ದೂರ ಇರ್ತಾರೆ. ನೀವು ಸಹಾಯ ಮಾಡಿದ್ರೆ ನೀವೇ ರನ್ನ, ನೀವೇ ಚಿನ್ನ, ನೀವೇ ಬಂಗಾರ, ನೀವೇ ಸರ್ವಸ್ವ. ನೀವು ಸಹಾಯ ಮಾಡಲ್ಲ ಅಂತ ಗೊತ್ತಾದ್ರೆ, ಸಹಾಯ ಮಾಡೋದೇ ಇಲ್ಲ ಅಂತಂದಾಗ ನಿಮ್ಮಿಂದ ತುಂಬಾ ದೂರ ಹೊರಟೋಗ್ತಾರೆ. ಎದುರುಗಡೆ ಬಂದ್ರೂ ಕೂಡ ನೀವು ಯಾರೋ ಗೊತ್ತೇ ಇಲ್ಲ, ನನಗೆ ಪರಿಚಯನೇ ಇಲ್ಲ, ಆ ಥರ ಬಿಹೇವ್ ಮಾಡ್ತಾರೆ. ಯಾವಾಗಿದು? ಸಹಾಯ ಮಾಡದಂತ ಗೊತ್ತಾದ್ರೆ. ಸಹಾಯ ಮಾಡ್ತೀರಂದ್ರೆ ನೋಡ್ಬೇಕು, ರನ್ನ, ಚಿನ್ನ, ಬಂಗಾರ, ನೀನೇ ಸರ್ವಸ್ವ, ಮಾತು ಕೇಳೋದೇನು, ನೀವು ಹಿಂಗೆ ಇದ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಥರದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಓಕೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಜನಗಳಿದ್ದಾರಾ? ಹುಷಾರಾಗಿರಿ. ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಯಶಸ್ಸಿಗೆ ಖುಷಿ ಪಡಲ್ಲ. ನಿಮಗೇನೋ ಒಂದು ಯಶಸ್ಸಾಯಿತು, ಅಥವಾ ನೀವೇನೋ ಗೋಲ್ ಸೆಟ್ ಮಾಡ್ಕೊಂಡು ವರ್ಕ್ ಮಾಡ್ತೀರಿ, ಹಿಂಗಾಗಬೇಕು ಹಂಗಾಗಬೇಕು ಅಂತ ಬಯಸ್ತಾ ಇರ್ತೀರಿ. ಬಟ್ ಅವರಿಗೆ ಇಷ್ಟನೇ ಇಲ್ಲ ನೀವು ಯಶಸ್ಸಾಗೋದು, ಅಂದರೆ ಲೈಕ್ ನೀವು ಸಕ್ಸಸ್ ಆಗೋದು ಲೈಫಲ್ಲಿ. ಸಪೋಸ್ ಗೋಲ್ ಬಗ್ಗೆ ಮಾತಾಡ್ತೀರಿ, ಸಕ್ಸಸ್ ಬಗ್ಗೆ ಮಾತಾಡ್ತೀರಿ ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಹೇಳಿ ನೋಡೋಣ? ಹೊಟ್ಟೆಗೆ ಇಚ್ಚು ಪಡ್ತಾರೆ. ನಿಮ್ಮ ಒಳ್ಳೇದಕ್ಕೋಸ್ಕರ ಬಂದಿಲ್ಲ, ನಿಮ್ಮನ್ನು ಬಳಸ್ಕೊಬೇಕಷ್ಟೇ. ದಟ್ ಈಸ್ ದ ಓನ್ಲಿ ಥಿಂಗ್. ಅವ್ರ ಮೈಂಡಲ್ಲಿ ಅವ್ರದ್ದು ಪ್ರಿಯಾರಿಟಿ, ಇಂಟೆನ್ಷನ್ ಇರೋದೇ ನಿಮ್ಮನ್ನು ಬಳಸ್ಕೊಬೇಕು. ಅವ್ರು ಚೆನ್ನಾಗಿರ್ಬೇಕು. ಫೈನಲಿ ಅವ್ರು ಚೆನ್ನಾಗಿರ್ಬೇಕು. ನೀವು ಹಾಳಾಗೋದ್ರೂ ಪರವಾಗಿಲ್ಲ. ಇದಷ್ಟೇ ಅವ್ರ ಥಾಟ್ ಇರೋದು. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಲಾಸ್ಟ್ ಪಾಯಿಂಟ್, ಫೈನಲಿ ಅವ್ರು ನಿಮ್ಮ ಜೊತೆ ಇರೋದೇ ಲಾಭಕ್ಕಾಗಿ, ಇದು ಯಾವ ಕಾರಣಕ್ಕೂ ಇಲ್ಲ. ಇದು ಎವ್ರಿಡೇ ನನ್ನ ಕೌನ್ಸಿಲಿಂಗಲ್ಲಿ ನಾನು ಕೇಳ್ತಾ ಇರ್ತೀನಿ. ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಸ್ಟಿಲ್. ಆ್ಯಂಡ್ ಎಲ್ಲಿ ತನಕ ಆ ವ್ಯಕ್ತಿ ಅಲ್ಲಿ ತನಕ ಬಂದಿದನೋ, ಸೊ ಅವ್ರ ಅವಶ್ಯಕತೆ ಅಲ್ಲಿ ತನಕ ಇತ್ತು, ಅಲ್ಲಿ ತನಕ ನಿಮ್ಮನ್ನು ಒಳ್ಳೆಯವರಂತಾರೆ, ಹಾಡಿ ಹೊಗಳಿ ಮತ್ತೊಂದು ಇನ್ನೊಂದು ಮಾಡ್ತಾರೆ. ಅಲ್ಲಿಗೆ ಸ್ಟಾಪ್ ಮಾಡಿ ಲಾಂಗ್ ಟರ್ಮ್ ಓಕೆ ಪ್ರಾಬ್ಲಮ್ ಆಯಿತು, ಕೂತ್ಕೊಂಡು ಮಾತಾಡೋಣ, ಸರಿಪಡಿಸ್ಕೊಳ್ಳೋಣ ಅಂತ ಮೆಂಟಾಲಿಟಿ ಇಲ್ವಾ? ಅವರಲ್ಲಿ ಇಲ್ಲ ಅಂದರೆ ನೀವು ಥಿಂಕ್ ಮಾಡಿ, 100% ನಿಮ್ಮ ಅವಶ್ಯಕತೆ ಮುಗಿದೋಯ್ತು, ನಿಮ್ಮನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಹೊರಟೋಗ್ತಾರೆ. ಓಕೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಬುದ್ಧಿವಂತರಾಗಿ. ಎಲ್ಲಿ ತನಕ ಬುದ್ಧಿವಂತರಾಗಲ್ವೋ ನಿಮ್ಮನ್ನು ಅವ್ರು ಬಳಸ್ಕೊಳ್ಳೋದನ್ನು ಬಿಡಲ್ಲ. ಆ್ಯಕ್ಚುಲಿ ಬಳಸ್ಕೊಂಡೇ ಕೊಳ್ತಾರೆ. ಓಕೆ ಸ್ನೇಹಿತರೆ, ಏನು ಅನ್ನಿಸ್ತು ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.